ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಅನು ಮಾತಾಡ್ತಾ ಇರೋದು. ಎಲ್ರಿಗೂ ಅನುಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬೇಯಿಸಿದ ಮೊಟ್ಟೆ ಪಲ್ಯ ಅಂತಲೇ ಹೇಳ್ಬೋದು, ಎಗ್ ಪಲ್ಯ ಅಂತ ಹೇಳಿ. ಸೊ ಯಾವಾಗಲೂ ನಾವು ಚಪಾತಿಗೆ ಎಗ್ ಬುರ್ಜಿ ಅಥವಾ ಗ್ರೇವಿ ಟೈಪಲ್ಲಿ, ಮಸಾಲೆ ಟೈಪಲ್ಲಿ, ದಾಬಾ ಸ್ಟೈಲ್ ಆ ಥರ ಎಲ್ಲ ತಿಂದಿರ್ತೀವಿ. ಸೊ ಆ ಥರ ತಿಂದು ಬೋರ್ ಆಗಿರುತ್ತೆ. ಸೊ ಇದೊಂದು ಹೊಸ ಟ್ರೈ, ಒನ್ಸ್ ನೀವು ಮೇಲೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 5ರಿಂದ 6 ಮೊಟ್ಟೆ ತೊಗೊಂಡಿದ್ದೀನಿ, ಬೇಯಿಸಿರುವಂತಹ ಮೊಟ್ಟೆ. 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ 4, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1, ಆ್ಯಂಡ್ ಮೇಯ್ನಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ಅಚ್ಚಕಾರದ ಪುಡಿ 2 ಟೇಬಲ್ ಸ್ಪೂನ್, ಆ್ಯಂಡ್ ಇದಕ್ಕೆ ಗರಂ ಮಸಾಲ 1/2 ಟೇಬಲ್ ಸ್ಪೂನ್, ಆ್ಯಂಡ್ ಜೀರಿಗೆ ಮಸಾಲ 1/2 ಟೇಬಲ್ ಸ್ಪೂನ್. ಬೇಕು ಅಂದರೆ ನೀವು ಮೊಟ್ಟೆ ಮಸಾಲ ಪೌಡರ್ನ ಸೇರಿಸ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಸೊ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಈರುಳ್ಳಿ ಮೀಡಿಯಮ್ ಸೈಜ್ ಏನು ಕಟ್ ಮಾಡಿದ್ವಿ ಸಣ್ಣಗೆ ಉದ್ದುದ್ದಕ್ಕೆ, ಆ ಈರುಳ್ಳಿನ ಹಾಕಿ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಕೆಂಬಣ್ಣಕ್ಕೆ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಇದು ಕೆಂಬಣ್ಣಕ್ಕೆ ಬಂದ ನಂತರ ಅಂದರೆ ಎಣ್ಣೆಯಲ್ಲಿ ಈರುಳ್ಳಿ ಇರುವಂತಹ ಹಸಿ ವಾಸನೆ ಹೋಗುತ್ತೆ. ಸೊ ಹಸಿ ವಾಸನೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಕೆಂಬಣ್ಣಕ್ಕೆ. ಸೊ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಎಲ್ಲ ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಎಣ್ಣೆಲೇ ಬೇಯಬೇಕು, ಯಾವುದೇ ಕಾರಣಕ್ಕೂ ಎಣ್ಣೆ ಕಮ್ಮಿ ಹಾಕಬೇಡಿ. ಎಣ್ಣೆ ಇದ್ದಷ್ಟು ರುಚಿ ಜಾಸ್ತಿ, ಅದಕ್ಕಂತೇಳಿ ತುಂಬ ಅತಿಯಾಗಿ ಹಾಕ್ಬಿಟ್ಟು 2ರಿಂದ 3 ಟೇಬಲ್ ಸ್ಪೂನ್ ಸಾಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ, ಈಗ ಉದ್ದುದ್ದ ಈ ರೀತಿ ಸ್ಲೈಸ್ ಮಾಡಿ ಮೊಟ್ಟೆನ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಇವಾಗ ನಾನು ಜಸ್ಟ್ 1/4 ಲೋಟ ಆಗೋಷ್ಟು ಮಾತ್ರ ನೀರನ್ನ ಸೇರಿಸ್ಕೊತೀನಿ. ತುಂಬ ಗಟ್ಟಿಯಾಗಿತ್ತು ಅಂತಂದರೆ ಮೊಟ್ಟೆಗೆ ಗ್ರೇವಿ ಹಿಡಿಯೋದಿಲ್ಲ ಅಂತ ಹೇಳಿ ಅಷ್ಟೇ. ಸೊ ನೋಡಿ, ಈ ರೀತಿ ಸ್ವಲ್ಪ ನೀರು ಹಾಕಿ ಗ್ರೇವಿ ಟೈಪಲ್ಲಿ ಮಸಾಲೆ ಎಲ್ಲನೂ ಬೇಯಿಸಬೇಕಾಗತ್ತೆ. ಬೇಯಿಸಿದ ಮೇಲೆ 1 ಮೊಟ್ಟೆ 4 ಭಾಗ ರೀತಿಲಿ ಕಟ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ಬೇಯಿಸಿರುವಂತಹ ಮಸಾಲೆಗೆ ಹಾಕಿ ಮೊಟ್ಟೆನ ಸ್ಮಾಲ್ ಮಿಕ್ಸಪ್ ಮಾಡಿ. ತುಂಬ ಹೊತ್ತೇನು ಬೇಯಿಸೋವಂಥ ಅವಶ್ಯಕತೆ ಇರಲ್ಲ. ನಿಮಗೆ ರೋಸ್ಟ್ ಆಗಿ ಬೇಕು, ಕ್ರಿಸ್ಪಿ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ನೀವು ಇದನ್ನು ಬೇಯಿಸ್ಕೋಬೋದು. ಇಲ್ಲ ಬೇಡ ಅಂತಂದರೆ ಮಿಕ್ಸ್ ಮಾಡಿ 1-2 ನಿಮಿಷ ಸಣ್ಣ ಉರಿಲಿ ಸಿಮ್ಮಿಗೆ ಹಾಕಿಬಿಟ್ಟು ಆಫ್ ಮಾಡಿದ್ರೆ ರುಚಿಯಾದ ಬೇಯಿಸಿರುವಂತಹ ಮೊಟ್ಟೆ ಪಲ್ಯ ಚಪಾತಿ ಮತ್ತು ಅನ್ನದ ಜೊತೆ ಸವಿಯೋದಕ್ಕೆ ಸಿದ್ಧವಾಗಿದೆ. ಸೊ ಒನ್ಸ್ ಎಲ್ಲರೂ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತೋರಿಸಿ. ಮತ್ತೆ ಹೊಸ ರೆಸಿಪಿಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿಗೆ ನಮ್ಮ ಅನುಸ್ ಕನ್ನಡ ವ್ಲಾಗ್ಸ್ನ ಬೇಯಿಸಿದ ಮೊಟ್ಟೆ ಪಲ್ಯ ಮುಕ್ತಾಯ ಆಗ್ತಿದೆ. ವೀಕ್ಷಣೆ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀವಿ. ಥ್ಯಾಂಕ್ ಯು.